ಮಕ್ಕಳ ದಿನಾಚರಣೆ ವಿಶೇಷ ದಿನವಾಗಿದ್ದು ಮಕ್ಕಳ ಹಕ್ಕುಗಳು, ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಾದ್ಯಂತ ಆಚರಿಸಲಾಗ್ತದೆ. ಇದನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ನೆನಪಿಗೆ ಅವರಿಗೆ ಗೌರವವಾಗಿ ಆಚರಿಸಲಾಗ್ತದೆ. ಇವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ಎಂದು ಕರೆಯುತ್ತಿದ್ದರು. ನೆಹರು ಅವರು ಮಕ್ಕಳು ಶಿಕ್ಷಣವನ್ನು ಪೂರೈಸಬೇಕೆಂದು ಸಲಹೆ ನೀಡಿದರು. ಈ ದಿನದಂದು ಭಾರತದಾದ್ಯಂತ ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಪ್ರೇರಕ ಕಾರ್ಯಕ್ರಮಗಳನ್ನು ನಡೆಸಲಾಗ್ತದೆ. ತಾವೀಗ ವೀಕ್ಷಿಸುತ್ತಿದ್ದೀರಿ ಆಶ್ರಮ ಶಾಲೆಗಳ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ. ವಿಶ್ ಯು ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಟಿವಿಯ ಸಾನ್ನಿಧ್ಯವನ್ನು ನಮ್ಮ ಶಾಲೆಗಳ ಸಂಚಾಲಕರು, ಮಠಾಧೀಶರು ಹೇಳವನು ಗಿರಿಶಿಖರವನ್ನೇರಬಲ್ಲ. ಆರೋಗ್ಯವುಳ್ಳ ಶರೀರವೇ ಅಂದದ ಅರಮನೆ. ಮೈದಾನವಿಲ್ಲದ ಶಾಲೆ, ಕಳಕಳಿ ಇಲ್ಲದ ಶಿಕ್ಷಕ, ವಿನಯವಿಲ್ಲದ ವಿದ್ಯಾರ್ಥಿ ಇದ್ದರೇನು ಇಲ್ಲದಿದ್ದರೇನು. ಎಲ್ಲ ಸಂಪತ್ತಿಗಿಂತ ಶರೀರ ಸಂಪತ್ತು. ಮತ್ತು ಸಂಚಲನ ಕಾರ್ಯಕ್ರಮ ನೆರವೇರಲಿದೆ. ಸಾವಧಾನ್ ಕದಂತ Children's Day is celebrated 14th November every year. Children's Day is the birth anniversary of Pandit Jawaharlal Nehru, first Prime Minister of the. ದೂರದಿಡಬೇಕು, ಅಣ್ಣ ತಮ್ಮ ತಂಗಿ ದೂರದಿಡಬೇಕು ಎಂಬ ಮಾತು ಹೇಳುವಂತಹದ್ದೇನೆಂದ್ರೆ, ಇವತ್ತು ಮಕ್ಕಳ ದಿನಾಚರಣೆ, ನಿಮ್ಮ ಹಬ್ಬ. ನಿಮ್ಗೆಲ್ಲರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಹೇಳುವಂತ ಮಾತೇನೆಂದ್ರೆ, ನಾವೆಲ್ಲರೂ ಮಕ್ಕಳು ಆಡುವಂತ ಹಬ್ಬ, ನಡೆಸಿಕೊಡುವಂತ ಹಬ್ಬ, ಸಂತೋಷದಿಂದ ಹಿಗ್ಗುವಂತ ಹಬ್ಬ ಇದು ಮಕ್ಕಳ ದಿನಾಚರಣೆ. ಇಂದು ನಿಮಗೆಲ್ಲರಿಗೆ ನಾನು ಶುಭವನ್ನು ಕೋರುವಾಗ, ಇಂದು ನಿಮ್ಮೆಲ್ಲರಿಗೋಸ್ಕರವಾಗಿ ಮೂರೇ ಶಾಲೆ ಮತ್ತು ಆಶ್ರಮ ಶಾಲೆ ದೇಶನೂರು ಎರಡೂ ಶಾಲೆಗಳಿಂದ ಸ್ಪೋರ್ಟ್ಸ್ ನಡೀತಾ ಇದೆ. ಈಗ ಶುರು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೆ ಪ್ರೈಸ್ ಸಿಗ್ತದೆ. ಯಾರು
ಅದರಲ್ಲಿ ಭಾಗವಹಿಸಿ 1ನೇ ನಂಬರ್ 2ನೇ ನಂಬರ್ 3ನೇ ನಂಬರ್ ಅವ್ರಿಗೆಲ್ಲರಿಗೆ ಪ್ರೈಸ್ ಸಿಗಬಹುದು. ಆದ್ರೂ ಹೇಳುವಂತ ಮಾತು ಪ್ರೈಸ್ ಮುಖ್ಯ ಅಲ್ಲ. ನೀವೆಲ್ಲರೂ ಭಾಗವಹಿಸಿ, ನಿಮ್ಮಲ್ಲಿ ಭಾಗವಹಿಸಿದಂತ ಎಲ್ಲಾ ಮಕ್ಕಳಿಗೆ ನಾ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನೀವೆಲ್ಲರೂ ಭಾಗವಹಿಸಿದಾಗ ಅವ್ರು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ. ಎಲ್ಲರೂ ಭಾಗವಹಿಸಬೇಕು. ಪ್ರೈಸ್ ಮುಖ್ಯ ಅಲ್ಲ, ನಮ್ಮಲ್ಲಿರುವಂತಹ ಶಕ್ತಿ, ಯುಕ್ತಿ